ಸರ್, ಇವತ್ತು ನೇರ ಆರೋಪ ಉಮಾಪತಿಯವರು, ನಾನು 3 ಕೋಟಿ ಆಸ್ತಿನೇ ಕೊಟ್ಟಿದ್ದೀನಿ ರಾಜ್ಯ ಸಂಘಕ್ಕೆ, ನಾನು ₹1 ದುಡ್ಡು ಹೊಡಿಯಲ್ಲ ಅಂತ ಒಂದು ನೇರ ಆರೋಪ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ತಾವು ಹೇಳ್ತೀರಾ? ಮಾನ್ಯ ಉಮಾಪತಿಯವರು ಜವಾಬ್ದಾರಿಯುತವಾದ ಒಂದು ಸ್ಥಾನದಲ್ಲಿ ನಮ್ಮ ಜನಾಂಗ ಅವರನ್ನು ಸಂಘ ಉದ್ಧಾರ ಮಾಡಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಅವರೇನಾದರೂ ಆ ಥರ 3 ಕೋಟಿ ನಮ್ಮ ಸಂಘಕ್ಕೆ ಕೊಟ್ಟಿದ್ದರೆ ನಾನು ಭಾಳ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ, ಸ್ವಾಗತಿಸ್ತೀನಿ. ನನಗೆ ಕಂಡ ಹಾಗೆ ಯಾವುದೂ ಕೂಡ ಒಂದು ಪೈಸದ್ದು ಇದುವರೆಗೂ ಕೂಡ ನಮ್ಮ ಸಂಘಕ್ಕೆ ಅವರಿಂದ ಅನುಕೂಲ ಆಗಿಲ್ಲ. ಸರ್, ಈಗ ನೇರ ಆರೋಪ ಉದ್ಯೋಗದಲ್ಲಿ ಏನು ನೇಮಕಾತಿಯಲ್ಲಿ ತುಂಬ ಲೋಪದೋಷಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಸರ್? ಉದ್ಯೋಗದಲ್ಲಿ ಈಗ NMCನಲ್ಲಿ ನಾವು ನಮ್ಮ ಮೆಡಿಕಲ್ ಕಾಲೇಜ್ಗೆ 150 ಸೀಟ್ ಇದ್ದಿದ್ದು 250 ಸೀಟು ತಂದ್ವಿ. ಈಗ ಕೆಲವು ಡಿಫಿಷಿಯನ್ಸಿ ಇದ್ದು, ಸ್ಟಾಫ್ ಡಿಫಿಷಿಯನ್ಸಿ, ಅದಕ್ಕೋಸ್ಕರ ನಾವು ಆ NMCಗೋಸ್ಕರ ತಾತ್ಕಾಲಿಕವಾಗಿ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಒಂದು 39 ಜನನ. ಅದರಲ್ಲಿ ಎಲ್ಲ 35 ಜನ ನಿರ್ದೇಶಕರು ಸೇರಿ EC ಮೀಟಿಂಗ್ನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟರೆ ಬೇರೆ ಇನ್ನೇನು ಕೂಡ ಅದರಲ್ಲಿ ಆಗಿಲ್ಲ. ಮತ್ತು ಇದೇನು ಇಂಜಿನಿಯರಿಂಗ್ ಕಾಲೇಜ್ 20 ಲಕ್ಷದ ಲಂಚಾರೋಪ ಕೇಳಿ ಬರ್ತಿದೆ. ಸೊ ಇದ್ರ ಬಗ್ಗೆ ಸರ್? ಈಗ ಅದಾಗಿಲ್ಲ. ಅದೇನಾದರೂ ಆ ಥರ ಆಗಿದ್ದರೆ ನಾನು ನಮ್ಮ ಅಧ್ಯಕ್ಷರಿಗೆ ನಾನು ಕಡ್ಡಾಯವಾಗಿ ಹೇಳ್ತೀನಿ, ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ. ಓಕೆ ಸರ್. ಎಸ್ಪೆಷಲಿ ಇವರು ಉಮಾಪತಿಯವರು ನಾವು ಈ ಕಾಲೇಜೇ ಸರಿ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಒಕ್ಕಲಿಗ ಸಂಘದ ಒಬ್ಬರು ನಿರ್ದೇಶಕರಾಗಿ. ಅದು ನನಗೆ ಭಾಳ ಬೇಸರ ಆಯಿತು. ಯಾಕೆ ಅಂತಂದರೆ ಇವತ್ತು ಒಕ್ಕಲಿಗರ ಸಂಘದ ಒಬ್ಬ ನಿರ್ದೇಶಕ ಈ ರೀತಿ ಹೇಳೋದು ಅದು ಅವರಿಗೆ ಶೋಭೆ ತರೋಂಥದ್ದಲ್ಲ. ಕಾರಣ, ಇವತ್ತು ಟಾಪ್ ಕಾಲೇಜ್ನಲ್ಲಿ ನಮ್ಮ ಕಾಲೇಜ್ ಇದೆ. MS ರಾಮಯ್ಯ, RV ಮತ್ತು BMS ಮತ್ತು BIT, ಇದೊಂದು ಟಾಪ್ ಕಾಲೇಜುಗಳು. ಅದರಲ್ಲಿ ನಮ್ಮ ಸಂಘದಲ್ಲಿ ಟಾಪ್ ಕಾಲೇಜ್ ಇದೆ. ಅದ್ರ ಬಗ್ಗೆ ಈ ಥರ ಹೇಳೋದು ಅಂತಂದರೆ ಭಾಳ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅದು ಹೇಳೋದು ಅಂತಂದರೆ ಇದು ನಮ್ಮ ಸಂಘಕ್ಕೆ ಹಿತ ಥರ ಅಂಥದ್ದಲ್ಲ, ನಮ್ಮ ಸಂಘಕ್ಕೆ ಬಗೆಯತಕ್ಕಂಥ ಒಂದು ದ್ರೋಹ ಅಂತ ಹೇಳ್ಬೋದು ನಾನು. ಸರ್, ಅಧ್ಯಕ್ಷರು ಬದಲಾವಣೆ ಆಗಿಲ್ಲ ಅನ್ನೋ ಒಂದು ಒಳಮನಪಿಂದ ಇದೆಲ್ಲ ಈಚೆ ಬರ್ತಿದೆ ಅಂತ ಸುದ್ದಿ ಇದೆ ಸರ್. ಈಗ ಅಧ್ಯಕ್ಷರು ಏನಾದರೂ ಯಾರೇ ಅಧ್ಯಕ್ಷ ಇರಲಿ, XYZ ಆಗಲಿ, ಅವತ್ತು ಕೂಡ ಕೆಂಚಪ್ಪ ಗೌಡ್ರಿದ್ರು, ಬಾಲಕೃಷ್ಣ ಗೌಡ್ರಿದ್ರು, ಇವತ್ತು ಶ್ರೀನಿವಾಸ್ ಇದ್ದಾರೆ. ಅವ್ರ ಬಗ್ಗೆ ಏನಾದರೂ ತಪ್ಪುಗಳಿದ್ದರೆ ಬಂದು ನೇರವಾಗಿ ಖಂಡಿಸ್ಲಿ. ಆ ತಪ್ಪುಗಳಿಗೆ ಖಂಡಿಸೋದಕ್ಕೆ ನಾನು ಒಬ್ಬ ನಿಂತ್ಕೊತೀನಿ ಅವ್ರ ಜೊತೆಯಲ್ಲಿ. ಅದು ಬಿಟ್ಟು ಸುಮ್ಮನೆ ಸುಳ್ಳು ಆರೋಪಗಳನ್ನು ಹೊರಿಸೋದು ಇದು ಯಾಕೋ ಅವರಿಗೆ ಅಷ್ಟು ನನಗೆ ಹಿತ ಕಾಣಲ್ಲ. ಬಹಳ ಇದು ದುರುದ್ದೇಶಪೂರ್ವಕವಾಗಿ ಹೇಳ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಉದ್ದೇಶಪೂರ್ವಕವಾಗಿ ಸಂಘ ಅಭಿವೃದ್ಧಿ ಆಗಲಿ, ಸಂಘ ಉದ್ಧಾರ ಆಗಲಿ, ಸಂಘ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಹೇಳಲ್ಲ. ತನ್ನ ಸ್ವಾರ್ಥತೆಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ಅವ್ರಿಗೇನೋ ತೋರಿಸ್ಕೊಬೇಕು, ಜನಗಳ ಮುಂದೆ ನಾನೇ ದೊಡ್ಡವನು ಅನ್ನೋ ತೋರಿಸ್ಕೊಬೇಕು ಅನ್ನೋ ಒಂದು ಅಹಂನಿಂದ ಹೇಳ್ಬೋದು. ಅದು ಜಾಸ್ತಿ ದಿವಸ ನಡೆಯಲ್ಲ ಇವೆಲ್ಲ. ಸರ್, ಆಂತರಿಕವಾಗಿ ಏನು ಸರ್ವ ಸಭೆ ಆದಮೇಲೆ ಶ್ರೀನಿವಾಸ ರಾಜೀನಾಮೆ ಕೊಡಬೇಕು, ಮತ್ತು ಕೆಂಚಪ್ಪ ನಮ್ಮ ಬಚ್ಚೇಗೌಡರು ತಮ್ಮವ್ರ ಅಧ್ಯಕ್ಷ ಆಗಬೇಕು ಅನ್ನೋ ಸುದ್ದಿ ಇತ್ತು. ಅದು ಅವರವರೇ ಹಬ್ಸಿದ್ರೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾವು ಯಾವುದೂ ನಮ್ಮ ಜನಾಂಗದ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಕುಮಾರಣ್ಣ ಇದ್ದಾರೆ, ದೇವೇಗೌಡರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೇ ಇದನ್ನು ಏನಾದರೂ ಆ ಥರ ಸಂಘನ ಅಧೋಗತಿಗೆ ತಗೊಂಡೋಗತಕ್ಕಂಥ ಒಂದು ಅಧ್ಯಕ್ಷ ಇದ್ದರೆ ಅವರೇ ಆದೇಶ ನೀಡ್ಬಿಡೋರು. ಅವ್ರು ಯಾವುದೂ ಕೂಡ ಇಲ್ಲದೇ ಇವರೇ ಊಹಾಪೋಹ ನಾನಾಗಬೇಕು ಅಂತ ಹೇಳ್ಬಿಟ್ಟು ಹುಟ್ಟಿಸ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಅದೇನೂ ಕೂಡ ಅಂಥದ್ದು ಆಗಿರಲ್ಲ. ಇದು ಯಾಕೆ ಬಂತು ಅಂತಂದರೆ, ಈಗ ನಮ್ಮ ಬೈಲ ಸ್ವಲ್ಪ ನ್ಯೂನತೆಗಳು ಇತ್ತು. ಆ ಬೈಲಾದಿಂದ 3 ತಿಂಗಳಿಗೆ ಅಥವಾ ಅಧಿಕಾರ ಬಂದು 1.5 ತಿಂಗಳು 3 ತಿಂಗಳಿಗೆಲ್ಲ ಅವಿಶ್ವಾಸ ನಿರ್ಣಯ ತಂದು ಇದು ಒಂಥರ ಜನಗಳಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಅಂತ ಹೇಳ್ಬಿಟ್ಟು ಈಗ ಸುಮಾರು 11 ವರ್ಷದ್ದು ನಾವು ಈ ಜನರಲ್ ಬಾಡಿ ಮೀಟಿಂಗನ್ನು ಮಾಡಿದ್ವಿ. 11 ವರ್ಷದಿಂದ ಬೈಲಾ ತಿದ್ದುಪಡಿ ಮಾಡ್ಕೊಂಡ್ವಿ. ಆ ಏನು ನ್ಯೂನತೆಗಳಿತ್ತೋ ಎಲ್ಲ ಬೈಲಾ ತಿದ್ದುಪಡಿ ಮಾಡಿ ಇವತ್ತು 20 ತಿಂಗಳಿಗೆ ಕಡಿಮೆ ಯಾರೂ ಕೂಡ ಅವಿಶ್ವಾಸ ನಿರ್ಣಯ ಕೈಗೊಳ್ಳಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಇದುವರೆಗೂ ಏನೋ ಇವರೆಲ್ಲ ದುರುದ್ದೇಶಪೂರ್ವಕವಾಗಿ ಮಾಡಿರ್ಬೋದು, ಮುಂದೆ ಯಾವುದೂ ಕೂಡ ಹಂಗಾಗಲ್ಲ. ಈಗ ಸಂಘದ ವಿರುದ್ಧನೇ ಸಾಕಷ್ಟು ಮಾತಾಡಿದ್ದಾರೆ.
ಇವ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀರಾ? ಸಂಘದ ವಿರುದ್ಧ ಮಾತಾಡಿರೋದಕ್ಕೆ ನಮ್ಮ ಜನಾಂಗದ ಮುಖಂಡರುಗಳು, ನಮ್ಮ ಜನಾಂಗದ ಸದಸ್ಯರು, ನಮ್ಮ ಒಂದು ವಕೀಲರ ಸಂಘದ ಸದಸ್ಯರು ಎಲ್ಲರೂ ಕೂಡ ಅವರೇ ತೀರ್ಮಾನ ತಗೊಬೇಕು. ಜೊತೆಗೆ ನಾವು ಕಾನೂನುಬದ್ಧವಾಗಿ ನಮ್ಮ ಬೈಲಾ ಪ್ರಕಾರ ಏನಾಗಬೇಕೋ ಅದನ್ನು EC ಮೀಟಿಂಗ್ ಕರೆದುಬಿಟ್ಟು ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ನಾವು ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಮಾಡ್ತೀವಿ.